ನಾನು ಮೈಸೂರಿಗೆ 2014ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಹೋದಾಗ ನನ್ನನ್ನ ಕೈ ಹಿಡಿದು ಬೆಳೆಸಿದಂತಹ, ನನಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಹಿರಿಯ ಪತ್ರಕರ್ತರು, ನನಗೆ ತಂದೆ ಸಮಾನರಾದಂತಹ KB ಗಣಪತಿಯವರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ. ಹಾಗಾಗಿ ಅವರು 3 ಗಂಟೆಗೆ ಅವರ ಅಂತ್ಯ ಸಂಸ್ಕಾರವಿದೆ. ಹಾಗಾಗಿ ನಾನು ಒಂದು 2 ನಿಮಿಷ ಮಾತಾಡಿ ಈ ವೇದಿಕೆಯಿಂದ ನಾನು ನಿರ್ಗಮಿಸ್ತೇನೆ. ಇದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ನೇರವಾಗಿ 1-2 ವಿಚಾರಕ್ಕೆ ಬರೋದಾದ್ರೆ, ನಾನು ವಿಶೇಷವಾಗಿ ಅರವಿಂದ್ ಲಿಂಬಾವಳಿ ಸಾಹೇಬ್ರ ಬಗ್ಗೆನೇ ಮಾತಾಡ್ತೇನೆ. ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದ್ರೆ ಅದಕ್ಕೆ ಅರವಿಂದ್ ಲಿಂಬಾವಳಿ ಸಾಹೇಬರು ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಶಿಸ್ತುಬದ್ಧವಾಗಿ ಪಕ್ಷವನ್ನ ಕಟ್ಟಿ ಬೆಳೆಸಿ ಸಜ್ಜುಗೊಳಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಭೆ ಸಾಕ್ಷಿಯಾಗಿದೆ. ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಸೂಕ್ತ ತಯಾರಿಯಿಂದಲೇ, ಒಂದು ನೋಟ್ ಬುಕ್ ಇಂದಲೇ ಒಂದು ವಿಚಾರ ಇನ್ನೊಂದು ವಿಚಾರಗಳು ಯಾವುದು ಕೂಡ ಮಿಕ್ಸ್ ಆಗಬಾರದು. ಒಂದೊಂದೇ ವಿಚಾರಗಳ ಬಗ್ಗೆ ಕೂಲಂಕಷವಾಗಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸುವಂತಹ ಚಾಕಚಕ್ಯತೆ ಕರ್ನಾಟಕ ಬಿಜೆಪಿಯಲ್ಲಿ ಯಾರಿಗಾರು ಇದ್ರೆ ಅದು ಅರವಿಂದ್ ಲಿಂಬಾವಳಿ ಸಾಹೇಬರಿಗಿರುತ್ತದೆ. ಇದು ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಇದನ್ನು ನಾನು ಅವರನ್ನು ಮೆಚ್ಚಲಿಕ್ಕೆ ಹೇಳ್ತಾ ಇಲ್ಲ. ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದಾಗಲೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದ ರೂಪುರೇಷೆಯನ್ನ ಸಿದ್ಧ ಮಾಡ್ತಿದ್ದವರು. ನಮ್ಮಲ್ಲಿ ಮಿಡ್ ನೈಟ್ ಫ್ರೀಡಮ್ ರನ್ ಅಲ್ಲಿ ನಾವು ಬೈಕ್ ರ್ಯಾಲಿನ ಮಾಡಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಹತ್ರ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅತಿ ಹೆಚ್ಚು ಬೈಕ್ಗಳು, ಅತಿ ಹೆಚ್ಚು ಯುವ ಮೋರ್ಚಾದ ಕಾರ್ಯಕರ್ತರು ಬರ್ತಾ ಇದ್ದು ಅದು ಮಹದೇವಪುರ ಕ್ಷೇತ್ರದಿಂದ ಬರ್ತಾ ಇದ್ದು. ಮೈಸೂರು ಕೂಡ ಅವರು ಜನರಲ್ ಸೆಕ್ರೆಟರಿ ಆಗಿ ಇನ್ಚಾರ್ಜ್ ಇದ್ರು. ಮೈಸೂರಿನಲ್ಲೂ ಕೂಡ ಅವರು ಇನ್ಚಾರ್ಜ್ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮೈಸೂರು ಭಾಗದಲ್ಲೂ ಕೂಡ ಶಾಸಕರೇ ಇದ್ದಂತಹ ಸಂದರ್ಭದಲ್ಲಿ 5 ಶಾಸಕರು ಆ ಕಡೆಯಿಂದ ಗೆದ್ದು ಬಂದ್ರು. ಆಗ ಪಕ್ಷವನ್ನು ಅಷ್ಟು ಚಂದವಾಗಿ ಅವರು ಆ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಾ ಇದ್ರು. ಇವತ್ತು ವಕ್ಫ್ ವಿರುದ್ಧ ಹೋರಾಟ ಇರ್ಬೋದು, ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟ ಇರ್ಬೋದು, ಈಗ ಅಕ್ರಮ ಬಾಂಗ್ಲಾ ವಲಸಿಗರು, ಅಕ್ರಮ ಪಾಕ್ ಪ್ರಜೆಗಳು ಏರಿದ್ದಾರೆ, ಅವರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಲ್ಲೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಎಲ್ಲ ತಯಾರಿಯನ್ನ, ಎಲ್ಲ ಪ್ಲಾನಿಂಗ್ ಅನ್ನು ಅವರೇ ಮಾಡಿರುವಂತವ್ರು. ಅವ್ರ ಜೊತೆಗೆ ಕುಮಾರ್ ಬಂಗಾರಪ್ಪನವರು ಇರ್ಬೋದು, GM ಸಿದ್ದೇಶ್ವರಣ್ಣ ಇರ್ಬೋದು, ರಮೇಶ್ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ನಾವೆಲ್ಲ ಏನಿದ್ರು ಕೂಡ ಒಂದು ಸಪೋರ್ಟಿಂಗ್ ರೋಲೇ ಹೊರತು ಮೈನ್ ರೋಲ್ ಏನಿದ್ರು ಕೂಡ ಅದು ಅರವಿಂದ್ ಲಿಂಬಾವಳಿ ಸಾಹೇಬ್. ಅವರು ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಯಾವುದೋ ಹೋರಾಟ ತೆಗೆದುಕೊಳ್ತಾರೆ, ಯಾರ್ದೋ ವಿರುದ್ಧ ಮೂರಿಸಲ್ಲ. ಇದು ಮೂಲತಃ ABVP ಬಂದಿರೋರು. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಗಳಿಗಿರುವ ವ್ಯತ್ಯಾಸ ಏನಂತಂದ್ರೆ, ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವ್ರು ಸಾಲ ಮನ್ನಾ ಮಾಡ್ತೀವಿ, ಬಡ್ಡಿ ಮನ್ನಾ ಮಾಡ್ತೀವಿ, ಉಚಿತವಾಗಿ ಕೊಡ್ತೀವಿ, ಈ ರೀತಿ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ಅವ್ರು ಚುನಾವಣೆಗೆ ಹೋದ್ರೆ ಬಿಜೆಪಿ ಒಂದೇ ಒಂದು ಪಕ್ಷ ಸೈದ್ಧಾಂತಿಕ ತಳಹದಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸುತ್ತೆ. ಆ ರೀತಿ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿರುವಂತವರು ಅರವಿಂದ್ ಲಿಂಬಾವಳಿ ಸಾಹೇಬರು. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದರಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಳ್ಳಲ್ಲ. ಈ ದೇಶ ಧರ್ಮವನ್ನು ಕಾಪಾಡಬೇಕು ಅನ್ನೋ ಸದುದ್ದೇಶವನ್ನು ಇಟ್ಕೊಂಡು ಅವರು ಕಾರ್ಯಕ್ರಮವನ್ನು ರೂಪಿಸುತ್ತಾರೆ ಹೊರತು ಅದರಿಂದ ಯಾವ ರಾಜಕೀಯದ ವಾಸನೆಯೂ ಕೂಡ ಇರುವುದಿಲ್ಲ. ಹಾಗಾಗಿ ಅವರ ನೇತೃತ್ವದಲ್ಲಿ ಮಾಡಿದಂತಹ ಒಂದೊಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಬರ್ತಾ ಇದ್ದಾವೆ. ಈ ವೇದಿಕೆಗೆ ಬಿಜೆಪಿಯ ಸರ್ಕಾರ 2019ರಲ್ಲಿ ಬರೋದಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ನಮ್ಮ ಗೋಕಾಕದ ಹುಲಿ ರಮೇಶ್ ಜಾರಕಿಹೊಳಿ ಸಾಹೇಬರು ಇಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಬಂಧುಗಳೇ, ಈ ಹೋರಾಟಗಳನ್ನ ಕೈಗೆತ್ತಿಕೊಂಡಾಗಲೂ ಕೂಡ ವಕ್ಫ್ ಹೋರಾಟ ಅಂತ ಹೇಳಿದ್ರೆ ಎಲ್ಲ ಹೋಗೋದು, ಒಂದು ಸಭೆ ಸಮಾರಂಭ ಮಾಡೋದು, 4 ಜನ ಸೇರಿಸ್ಬಿಟ್ಟು ನಾವು ಒಂದು ಭಾಷಣ ಕೊಡುವಂಥದ್ದು, ಸಹಿ ಸಂಗ್ರಹ ಮಾಡುವಂಥದ್ದು, ಅಥವಾ ಮಾಧ್ಯಮಗಳನ್ನ ಕರೆದು ಸೌಂಡ್ ಬೈಟ್ಸ್ ಕೊಟ್ಟು ಕಳಿಸುವಂಥದ್ದು, ಈ ತರ ಕಾರ್ಯಕ್ರಮವನ್ನು ಯಾವತ್ತೂ ನಾವು ಮಾಡಲಿಲ್ಲ. ಯಾಕೆಂದ್ರೆ ಅರವಿಂದ್ ಲಿಂಬಾವಳಿ ಸಾಹೇಬರು ಅವರ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ
ಪ್ರತಿಯೊಂದರ ಹಿಂದೆನೂ ಕೂಡ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ರು. ಆ ವಕ್ಫ್ ಹೋರಾಟದಲ್ಲೂ ಕೂಡ ಆದ್ರೆ ಡ್ರಾಫ್ಟಿಂಗ್ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಜಿಲ್ಲೆ ಅವರು ಮಾರ್ಗದರ್ಶನ ಮಾಡ್ತಿದ್ರು. ಆ ಡ್ರಾಫ್ಟಿಂಗ್ ಮಾಡ್ತಾ ಇದ್ರು ಕುಮಾರ್ ಬಂಗಾರಪ್ಪನವರಾಗಿದ್ರು. ಕುಮಾರ್ ಬಂಗಾರಪ್ಪನವರು ಈ ಹಿಂದೆ ಸಚಿವರಾಗಿರ್ಬೇಕಾದ್ರೆ ಆ ಕಮಿಟಿ ಚೇರ್ಮನ್ ಆಗಿದ್ದರಿಂದಾಗಿ ಅದರದ ಆಳದ ಅರಿವಿತ್ತು. ಹಾಗಾಗಿ ಆ ವಕ್ಫ್ ಹೋರಾಟವನ್ನು ಕೈಗೆತ್ಕೊಂಡಾಗ ಇಲ್ಲೇನೋ ವಕ್ಫ್ ಹೋರಾಟ ನಮ್ಮ ಭೂಮಿನೆಲ್ಲ ಕಬಳಿಸ್ತಾ ಇದ್ದಾರೆ, ರಾತ್ರಿ ನೋಟಿಫಿಕೇಶನ್ ಮಾಡ್ತಿದ್ದಾರೆ, ಒಂದು ಕಾನೂನು ಬಾಹಿರವಾಗಿ ವಕ್ಫ್ನವರು ಗೆಜೆಟ್ ನೋಟಿಫಿಕೇಶನ್ ಮಾಡಿದರೆ ಈ ರೀತಿ ಮಾತ್ರ ಹೇಳ್ತಾ ಇರಲಿಲ್ಲ. ಎಷ್ಟು ಚಂದವಾಗಿ ಜೆಪಿಸಿ ಎದುರುಗಡೆ ಹೋಗಿ ಅದನ್ನ ಮನವರಿಕೆ ಮಾಡಿಕೊಳ್ಳಾಯ್ತು ಅಂತ ಹೇಳಿದ್ರೆ, ಇದ್ರ ಮೂಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ವಕ್ಫ್ 1965 ಇರ್ಬೋದು, 68 ಇರ್ಬೋದು, ಆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರಲ್ಲ, ಆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅವರಿಗೆ ಸಂವಿಧಾನದಲ್ಲಿ ಅವರಿಗೆ ಹಕ್ಕು ಅಧಿಕಾರನೇ ಇಲ್ಲ. ಯಾಕೆ ಹಕ್ಕು ಅಧಿಕಾರ ಇಲ್ಲ ಅಂದ್ರೆ ವಕ್ಫದ ಹಿನ್ನೆಲೆಯನ್ನು ಹೇಳಿದ್ದು. ಆದ್ರೆ ಯಾವ ರೀತಿ ಬಂತು, ಆ ಇನ್ಹೆರಿಟೆನ್ಸ್ ಆಕ್ಟ್ ಇರ್ಬೋದು, ಲಿಮಿಟೇಷನ್ಸ್ ಆಕ್ಟ್ ಇರ್ಬೋದು, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇರ್ಬೋದು, ಇದ್ರ ಬಗ್ಗೆ ಪ್ರತಿಯೊಂದು ಆಕ್ಟ್ ಬಗ್ಗೆ ಕೂಡ ನಮ್ಮ ರೈತರಿಗೆ, ನಮ್ಮ ಜನಕ್ಕೆ, ಅದನ್ನು ಅನುಭವಿಸಿದವರಿಗೆ ಯಾವ ಹಕ್ಕಿದೆ ಅನ್ನೋದ್ರ ಬಗ್ಗೆ ಕೇಂದ್ರದಲ್ಲಿ ಹೋಗಿ ಜೆಪಿಸಿಗೆ ಬಹಳ ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟು ಮನವರಿಕೆ ಮಾಡಿಕೊಡ್ಲಾಯಿತು. ಅಷ್ಟು ಮಾತ್ರ ಅಲ್ಲ, ಆ ವಕ್ಫ್ ಕಾಯ್ದೆ ಹಿಂದಿರುವಂತಹ ದುರುದ್ದೇಶದ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಳ್ಳಾಯಿತು. ವಕ್ಫ್ ಅಲ್ಲಿ ನೀವು ಆಸ್ತಿನ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮಾಹಿತಿನ ಸರಿಯಾದ ಮಾಹಿತಿ ನೀವು ಪಡ್ಕೊಳ್ಬೇಕು ಅಂದ್ರೆ ವಕ್ಫದ ಆಸ್ತಿ ಪಟ್ಟಿ ಇಟ್ಕೊಳ್ಳೋದು ಬೇಡ, ಒಂದು ಟ್ರಸ್ಟ್ ಮಾಡಬೇಕು ಅಂತಂದ್ರೆ ಯಾವ್ದೋ ಮಾವ ಚಿಸ್ತಿ ಟ್ರಸ್ಟ್ ಅಂತ ಮಾಡಿರ್ತಾರೆ. ಆ ಟ್ರಸ್ಟ್ ಒಂದು ಧ್ಯೇಯೋದ್ದೇಶಗಳಂತ ಇರ್ತವೆ. ಅದಕ್ಕೋಸ್ಕರವಾಗಿ ಫೋಟೋ ಆಡಿಟಿಂಗ್ ಮಾಡಿ, ರೆವಿನ್ಯೂ ಆಡಿಟಿಂಗ್ ಮಾಡಿ, ಫೈನಾನ್ಸ್ ಆಡಿಟಿಂಗ್ ಮಾಡಿ ಅಂತ ಹೇಳಿ ಪ್ರತಿಯೊಂದು ಪಟ್ಟಿ ಮಾಡಿ ರೆವಿನ್ಯೂ ಸೆಕ್ರೆಟರಿ ಕಳಿಸ್ಬೇಕು. ಫಾರೆಸ್ಟ್ ನಿಮಗೆ PCCF ಕಳಿಸ್ಬೇಕು. ಅದೇ ರೀತಿ ವಕ್ಫದ CEO ಕಳಿಸ್ಬೇಕು. ಚೀಫ್ ಸೆಕ್ರೆಟರಿನ ಸಮನ್ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಪಟ್ಟಿಯನ್ನು ಮಾಡಿ ಜೆಪಿಸಿ ಎದುರುಗಡೆ ಕೊಡುವಾಗ ಕುಮಾರ್ ಬಂಗಾರಪ್ಪನವರು ಅವತ್ತು ಮುಂದೆ ಇದ್ರು. ಆದ್ರೆ ಹಿಂದೆ ಇಷ್ಟೋ ಜನ ಹಿರಿಯ ನೇತಾರರು ಮಾರ್ಗದರ್ಶನ ಮಾಡ್ತಾ ಇದ್ರು. ಇದು ಕೇವಲ ಯಾವುದೋ ರಾಜಕೀಯ ಉದ್ದೇಶದಿಂದ ಮಾಡಿದಂತ ಹೋರಾಟ ಅಲ್ಲ, ಅದು ಸದುದ್ದೇಶದಿಂದ ನಮ್ಮ ಜನರ ಆಸ್ತಿ ರಕ್ಷಣೆ, ಈ ದೇಶದ ಸಂಪತ್ತಿನ ರಕ್ಷಣೆಯ ಉದ್ದೇಶ ಇಟ್ಕೊಂಡು ಅವತ್ತು ಹೋರಾಟ ಮಾಡಲಾಯಿತು. ಆಯ್ತು, ರಮೇಶ್ ಅಣ್ಣ ಬಳ್ಳಾರಿಯಿಂದ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಬೇಕು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಅಂತ ಹೇಳಿದ್ರು. ಆಯ್ತು, ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಂತ ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ಯಾಕಂದ್ರೆ ಕೋರ್ಟ್ ಅಪ್ರೋಚ್ ಮಾಡಬೇಕಾಗಿತ್ತು. ಏನು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿನ ಮಿಸ್ಯೂಸ್ ಮಾಡಿದ್ರು. ಆ ಮಿಸ್ಯೂಸ್ ಮಾಡುವಾಗ ಅದನ್ನು ಯಾವ ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಆಗಿದ್ದು? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಫೈನಾನ್ಸ್ ಮಿನಿಸ್ಟರ್ ಯಾರು? ಈಗಿನ ಮುಖ್ಯಮಂತ್ರಿನೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಆ ಫೈನಾನ್ಸ್ ಮಿನಿಸ್ಟರ್ನ ಅವರಿಗೆ ಹೊಣೆಗಾರಿಕೆಯನ್ನು ಕೇಳಲೇಬೇಕಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ಯೋಚನೆಯನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಚುನಾವಣೆ ದುಡ್ಡನ್ನ ಎಲ್ಲಿ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ? ಆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಹೆಂಡ ಖರೀದಿ ಮಾಡ್ಲಿಕ್ಕೋಸ್ಕರ ವಾಲ್ಮೀಕಿ ಹಗರಣದ ದುಡ್ಡನ್ನ ದುರುಪಯೋಗ ಮಾಡಿಕೊಂಡಿದ್ರು. ಹಾಗಾಗಿ ಕಾನೂನಿನ ಒಂದೊಂದು ಅಂಶಗಳನ್ನು ಕೂಡ ತೆಗೆದು ಕೊನೆಗೆ ಅರವಿಂದ್ ಲಿಂಬಾವಳಿಯವರು, ನಮ್ಮ ರಮೇಶ್ ಜಾರಕಿಹೊಳಿ ಸಾಹುಕಾರರು, ಹಾಗೆ ಕುಮಾರ್ ಬಂಗಾರಪ್ಪನವರು, ಇವರು ಮೂವರ ನೇತೃತ್ವದಲ್ಲಿ ಹೈಕೋರ್ಟ್ ಅಪ್ರೋಚ್ ಮಾಡಿ ಅರವಿಂದ್ ಲಿಂಬಾವಳಿ ಸಾಹೇಬರು ಅವರು ಸೂಕ್ತವಾದಂತಹ ವಕೀಲರನ್ನು ನೇಮಕ ಮಾಡಿದ್ರು. ಕಾನೂನಿನ ಹೋರಾಟವನ್ನು ಮಾಡೋಣ, ಕೋರ್ಟಿನ ಮುಖಾಂತರ ನ್ಯಾಯನ ಪಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಇವತ್ತು ಕೋರ್ಟ್ CBI ತನಿಖೆಗೆ ಇವತ್ತು ಆದೇಶವನ್ನು ಮಾಡಿದ್ರೆ ಇವತ್ತು ಈ ಮೂವರ ಹೋರಾಟ, ಮೂವರ ಪರಿಶ್ರಮ ಇದೆ. ಇವರು ಇದ್ರ ಹಿಂದೆ ರಾಜಕೀಯ ಉದ್ದೇಶ ಇರಲಿಲ್ಲ, ಇದ್ರ ಹಿಂದೆ ಸದುದ್ದೇಶ ಇತ್ತು. ನಾಯಕ ಜನಾಂಗಕ್ಕೆ ನ್ಯಾಯ ಪಡಿಸಬೇಕಿತ್ತು. 24,000 ಕೋಟಿ ರೂಪಾಯಿ SCP ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತ TSP ಟ್ರೈಬಲ್ ಸಪ್ಲಾನ್, ಇದರಿಂದ SC/ST ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿದ್ದಂತ ಹಣವನ್ನ ಗ್ಯಾರಂಟಿ ಸ್ಕೀಮ್ ನಲ್ಲಿ ಹೋಗಿ ದುರುಪಯೋಗ ಮಾಡಿಕೊಂಡಿಲ್ಲ. ಅದನ್ನು ಕೂಡ ಹಿಡಿಬೇಕಿತ್ತು. ಅದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ವಾಲ್ಮೀಕಿ ಜನಾಂಗಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಕೋರ್ಟ್ ಅಪ್ರೋಚ್ ಮಾಡಿದ್ರು. ಇಂತಹ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಬಂದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ಅಂತಂದ್ರೆ ಇವತ್ತು ಅರವಿಂದ್ ಲಿಂಬಾವಳಿ ಇರ್ಬೋದು, ಸಾಹುಕಾರ್ ಇರ್ಬೋದು, ಸಿದ್ದೇಶ್ವರಣ್ಣ ಇರ್ಬೋದು, ಕುಮಾರಣ್ಣ ಇರ್ಬೋದು, ಇವ್ರೇನೇ ಹೋರಾಟವನ್ನು ಕೈಗೆತ್ಕೊಂಡ್ರು ಕೂಡ
ಒಳ್ಳೆ ಉದ್ದೇಶ ಇಟ್ಕೊಂಡು ಹೋರಾಟವನ್ನು ಕೈಗೆತ್ತಿಕೊಳ್ತಾರೆ. ಹಾಗೂ ಆ ಉದ್ದೇಶ ತಾರ್ಕಿಕ ಹಂತಕ್ಕೆ ಹೋಗೋರ್ಗು ಕೂಡ ಅವ್ರು ಕೈ ಬಿಡಲ್ಲ ಅನ್ನೋ ವಿಶ್ವಾಸದಿಂದ ನೀವೆಲ್ಲ ಇಲ್ಲಿ ಬಂದಿದ್ರಿ ಅಂತ ನನಗೆ ಗೊತ್ತು. ಬಂಧುಗಳೇ, ಯಾಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ, ಅಕ್ರಮ ಪಾಕಿಸ್ತಾನ ಪ್ರಜೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ, ಅಲ್ಲೇ ಮ್ಯಾನ್ಮಾರ್ನಿಂದ ಪಕ್ಕದ ಬರ್ಮಾದಿಂದ ರೋಹಿಂಗ್ಯಾ ಮುಸಲ್ಮಾನರು ಅಲ್ಲಿರುವಂತ ಬುದ್ಧಿಸ್ಟ್ಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಬುದ್ಧಿಸ್ಟ್ಗಳೆಲ್ಲ ಒಟ್ಟು ಸೇರಿಬಿಟ್ಟು ಸರಿಯಾಗಿ ಪಡೆದು ಕೂಡಲೇ ಬೋಟ್ ಅಲ್ಲಿ ಬಾಂಗ್ಲಾದೇಶದ ಮುಖಾಂತರವಾಗಿ ಎಲ್ಲ ಭಾರತಕ್ಕೆ ಬರೋಕ್ಕೆ ಶುರುವಾದ್ರು. ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂಸಾದ್ರು. ನಾವು ಸಿಎಎ ತರಲಿಕ್ಕೆ ಅಂತ ಹೊರಟು ಪಾಕಿಸ್ತಾನಿ ಮುಸ್ಲಿಮರಿಗೂ ಭಾರತಕ್ಕೆ ಬರಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾಂಗ್ರೆಸ್ ಇಲ್ಲಿ ವಾದವನ್ನು ಮಾಡ್ಲಿಕ್ಕೆ ಶುರುವಾಯಿತು. ಅಲ್ಲ, ಯೋಚನೆಯನ್ನು ಮಾಡಿ, ಬಾಂಗ್ಲಾದೇಶದಲ್ಲಿರುವಂತವರು ಈ ಭಾರತಕ್ಕೆ ಬರ್ತಾರೆ, ಇಲ್ಲಿ ನೆಲೆಸ್ತಾರೆ, ಇಲ್ಲೇ ಟೆಂಟ್ ಹಾಕೊಳ್ತಾರೆ, ಇಲ್ಲೇ ಎಲ್ಲ ಇವತ್ತು ಮನೆಗೆಲಸದಿಂದ ಹಿಡಿದು ತೋಟದ ಕೆಲಸದಿಂದ ಹಿಡಿದು ಇವತ್ತು ಲಾಡ್ಜ್ಗಳಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲಾ ಕಡೆ ಬಂದು ಅವ್ರು ಸೇರ್ಕೊಳ್ತಾ ಇದ್ದಾರೆ. ಅವ್ರು ಸೇರ್ಕೊಳ್ತಾರೆ, ಹೊಟ್ಟೆಪಾಡಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಅವರು ಒಂದೊಂದೇ ಭಾಗವನ್ನು ಯಾವ ರೀತಿ ಕಬಳಿಸ್ತಾರೆ ಅನ್ನೋದಕ್ಕೆ ಬಾಂಗ್ಲಾದೇಶದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಬಾಂಗ್ಲಾದೇಶದಲ್ಲಿ 24.5% ಹಿಂದೂಗಳಿದ್ರು. ಇವತ್ತು ಎಷ್ಟು ಜನ ಇದ್ದಾರೆ? ಇವತ್ತು 5%ಗಿಂತ ಕಮ್ಮಿ ಇದ್ದಾರೆ. ಪಾಕಿಸ್ತಾನದಲ್ಲಿ 15% ಹಿಂದೂಗಳಿದ್ರು. ಇವತ್ತು 1-2%ಗಿಂತಲೂ ಕಮ್ಮಿ ಇದ್ದಾರೆ. ಎಲ್ಲಿ ಹೋದ್ರು ಅವರು? ಅಲ್ಲಿ ಯಾವ ಹಿಂದೂಗಳಿಗೂ ಕೂಡ ಬದುಕಕ್ಕೆ ಅವಕಾಶ ಇಲ್ಲ. ದುರ್ಗಾ ಪೂಜೆ ನಡೀತಾ ಇದ್ರೆ ಪೆಂಡಾಲ್ಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಅಂತಹ ಮನಸ್ಥಿತಿಯವರು ನಮ್ಮನೆ ಬಾಗಿಲಿಗೆ ಬಂದ್ರೆ ನಾವು ಭಯಭೀತ ಆಗಬೇಕೋ ಬೇಡವೋ? ನಾವು ಎಚ್ಚೆತ್ಕೊಳ್ಬೇಕೋ ಬೇಡವೋ? ವಾಪಸ್ ಹಿಡಿದು ತಪ್ಪಬೇಕೋ ಬೇಡವೋ? ಅದಕ್ಕೋಸ್ಕರ ಇವತ್ತು ಅಭಿಯಾನ ಮಾಡ್ತಿರೋದು. ಎಲ್ಲೋ ಬಾಂಗ್ಲಾದೇಶದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ, ಎಲ್ಲೋ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು ಅಂತ ಅನ್ಕೊಳ್ಬೇಡಿ. ಇವತ್ತು ಜಗತ್ತನ್ನು ತೆಗೆದು ನೋಡಿ. ಇವತ್ತು ಯುರೋಪ್ ಅಲ್ಲಿ ಈ ಐಫೆಲ್ ಟವರ್, ನೀವು ಐಫೆಲ್ ಟವರ್ಗೆ ಹೋದ್ರೂ ಕೂಡ ಅದ್ರ ಕೆಳಗಡೆ ಇವತ್ತು ಬೀಫ್ ಕಡ್ದು ಬೇಯಿಸ್ಕೊಂಡು ತಿಂತಿರೋದು ನಾವು ನೋಡ್ತಾ ಇದೀವಿ. ಇವತ್ತು ಯುಕೆನಲ್ಲಿ 5 ಸಿಟಿಗಳಿಗೆ ಇಂಗ್ಲೆಂಡಿನ ಸ್ಥಿತಿ ಏನಾಗೋಗಿದೆ ಅಂತಂದ್ರೆ ಯಾವತ್ತು ಆ ದೇಶ ಮುಳುಗೋಗುತ್ತೋ ಅನ್ನೋ ಸ್ಥಿತಿ ಬಂದೋಗಿದೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಯುರೋಪ್ನಲ್ಲಿ ಭಯ ಶುರುವಾಗಿದೆ. ಅಮೆರಿಕದಲ್ಲಿ ಹಿಡಿದು ತಪ್ಪುತ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಇರುವವರ ಸಂಖ್ಯೆ ಇಷ್ಟಿದೆ. ಇನ್ನು ಪಕ್ಕದಲ್ಲಿರುವಂತವ್ರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅಲ್ಲ, ನಾನು ಕೇಳ್ತೀನಿ, ಜಗತ್ತಿನಲ್ಲಿ 57 ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ. ರೋಹಿಂಗ್ಯದವರಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದವ್ರು ಯಾಕೆ ಆಶ್ರಯ ಕೊಡಲ್ಲ? ಯಾಕೆ ಬಾಂಗ್ಲಾದೇಶದವರು ಆಶ್ರಯ ಕೊಡಲ್ಲ? ಯಾಕೆ ಸೌದಿ ಅರೇಬಿಯಾ ಆಶ್ರಯ ಕೊಡಲ್ಲ? ಯಾಕೆ ಇರಾನ್ ಆಶ್ರಯ ಕೊಡಲ್ಲ? ಯಾಕೆ ಭಾರತನೇ ಆಶ್ರಯ ಕೊಡಬೇಕು ಇವರಿಗೆ? ನಾವೆಲ್ಲ ಒಂದೇ ಧರ್ಮದವರು ಅಂತ ಹೇಳ್ತಾರಲ್ಲ, ಇವ್ರ ಧರ್ಮದವರೇ ಇರುವಂತಹ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ ಕೊಡಲ್ಲ ಇವರಿಗೆ? ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ ಇವರಿಗೆ ಒಂದೊಂದು ದೇಶವನ್ನು ಕಬಳಿಸ್ತಾ ಬರಬೇಕು. ಇವರು ಒಂದು ಭಯೋತ್ಪಾದನೆಯನ್ನು ಮಾಡಿದ್ರು. ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ಪುರುಷಾರ್ಥಿಯಿಂದಲೇ ಜನೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಿ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸಬೇಕು ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ಡರ್ ಮಾಡಿದ ಕೂಡಲೇ, ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದ ಕೂಡಲೇ ಒಬ್ಬೊಬ್ಬರನ್ನ ಹುಡುಕ್ತಾ ಹೋದ್ರೆ ಪಾಕಿಸ್ತಾನದವರು 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದಾವೆ 22 ಜನಕ್ಕೆ. ನಮ್ಮ ಹೆಂಗಸರಿಗೆ 1 ಮಕ್ಕಳು ಆಗೋಷ್ಟರಲ್ಲಿ ಸೊಂಟನೇ ಜಾರಿ ಹೋಗುತ್ತೆ. ಅವರಂತೂ ಪುರುಷಾರ್ಥಿನೆಲ್ಲ ಮಕ್ಕಳು ಹುಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕತೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಇರೋದೊಂದು ದೇಶ. ಹಿಂದೂಗಳಿಗೆ ಇಲ್ಲೂ ಸಮಸ್ಯೆ ಆಯ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗೋಣ ನಾವು? ನಮಗೆಲ್ಲ ಆಶ್ರಯ ಕೊಡ್ತಾರೆ. ಯಾವ ದೇಶ ಆಶ್ರಯ ಕೊಡುತ್ತೆ? 57 ಮುಸ್ಲಿಂ ರಾಷ್ಟ್ರಗಳು ಆಶ್ರಯ ಕೊಡ್ತಾವ, 106 ಕ್ರೈಸ್ತ ರಾಷ್ಟ್ರಗಳು ಆಶ್ರಯ ಕೊಡ್ತಾವ. ನಮ್ಗಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಇದನ್ನು ಭಾರತವಾಗಿ ನಾವು ಉಳಿಸ್ಕೊಳ್ಬೇಕು. ಭಾರತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೂಗಳು ಯಾವತ್ತೂ ಕೂಡ ಮೆಜಾರಿಟಿಯಾಗಿ ಇರಲೇಬೇಕು. ಅದಕ್ಕೋಸ್ಕರ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ ಬಂಧುಗಳೇ. ನೀವು ಬಹಳ ದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ. ನೀವೆಲ್ಲ ಎಚ್ಚೆತ್ಕೊಂಡಿದ್ದೀರಿ ಅನ್ನೋದನ್ನ 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ 283 ಸೀಟ್ ಕೊಟ್ಟು ನೀವು ಪ್ರಧಾನಿ ಮಾಡಿದ್ರಲ್ಲ. 2019ರಲ್ಲಿ 303 ಸೀಟ್ ಕೊಟ್ಟು ಮತ್ತೆ ಪ್ರಧಾನಿ ಮಾಡಿದ್ರಲ್ಲ. ಸ್ವಲ್ಪ ಸೋಮಾರಿತನ ಮಾಡಿ 2024ರಲ್ಲಿ 240 ಇಳಿಸಿದ್ರಲ್ಲ. ಈಗ ಸ್ವಲ್ಪ ಮತ್ತೆ ಎಚ್ಚೆತ್ಕೊಳ್ಬೇಕು ನೀವು.
ಪರಿಸ್ಥಿತಿ ಕೈ ಮೀರಿ ಹೋದ್ಮೇಲೆ ಬಾಯಿ ಬಡ್ಕೊಳಕ್ಕಾಗಲ್ಲ, ನಿಮ್ ಕಣ್ಣೀರು ವರ್ಷಕ್ಕೂ ಯಾರು ಇರಲ್ಲ. ಅಂತ ಪರಿಸ್ಥಿತಿನ ತಂದಿಟ್ಕೊಳ್ಬೇಡಿ. ಈಗ ನೆರೆಹೊರೆನಲ್ಲಿರುವಂತರು ಕಡಿಮೆ ಬೆಲೆಗೆ ಕೂಲಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಕೊಂಡ್ರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗುತ್ತೆ ಅನ್ನೋದನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ ಈ ಒಂದು ಅಭಿಯಾನವನ್ನ, ಈ ಕಾರ್ಯಕ್ರಮವನ್ನ ಮಾಡಿದೀವಿ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಈ ರೀತಿ ಏನೇನು ಮಾಹಿತಿಗಳಿದೆ ಅದನ್ನೆಲ್ಲ ಪಡ್ಕೊಂಡಿದ್ದೀವಿ ಕಾಲ್ ಸೆಂಟರ್ಗಳ ಮುಖಾಂತರವಾಗಿ. ಆ ಎಲ್ಲ ಮಾಹಿತಿನ ಕಲೆ ಹಾಕಿ 21ನೇ ತಾರೀಕು ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ಹೋಮ್ ಮಿನಿಸ್ಟ್ರಿಗೆ, ಪ್ರೈಮ್ ಮಿನಿಸ್ಟರ್ಗೆ, ಸಂಬಂಧಪಟ್ಟವರಿಗೆ ದಾಖಲೆ ಸಮೇತ ಅದನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು, ಅಭಿಯಾನವನ್ನು ನಾವು ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ನಮಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಈ ಭವಿಷ್ಯದಲ್ಲಿ ಭಾರತವಾಗಿ ಉಳಿಬೇಕಿದು. ಇದು ಪ್ರಿಡಾಮಿನೆಂಟ್ಲಿ ಹಿಂದೂ ಕಂಟ್ರಿ ಆಗಿ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಆ ಸಹಕಾರವನ್ನು ಕೇಳಲಿದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಇನ್ನೊಂದ್ಸರಿ ಯಾವ ಕಾರ್ಯಕ್ರಮಕ್ಕೆ ಬಂದು ಖಂಡಿತ ನಾ ಮಾತಾಡ್ತೀನಿ. ಯಾಕಂದ್ರೆ ಅರವಿಂದ್ ಲಿಂಬಾವಳಿ ಅವರು ಕೂಡ ನನ್ನನ್ನು ಕೈ ಹಿಡಿದು ಬೆಳೆಸುತ್ತಾ ಇರುವಂತವ್ರು. ಅವರ ಕೃತಜ್ಞತಾ ಭಾವದಿಂದ ನಾನು ಇಲ್ಲಿ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇರ್ತೀನಿ. ಅರವಿಂದ್ ಲಿಂಬಾವಳಿ ಸಾಹೇಬ್ರನ್ನ ಮುಂದಿನ ದಿನಗಳಲ್ಲೂ ಕೂಡ ನೀವು ಕೈ ಹಿಡಿದು ಅವ್ರನ್ನೂ ಕೂಡ ಬೆಳೆಸಿ, ನಮ್ಮ ಪಕ್ಷಕ್ಕೆ ಅವರೊಂದು ಅಸೆಟ್ ಇದ್ದ ಹಾಗೆ ಅವ್ರನ್ನ ಯಾವತ್ತೂ ಕೂಡ ಇನ್ನೂ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂದ್ರೆ ನೀವು ಇನ್ನೂ ದೊಡ್ಡ ಶಕ್ತಿಯನ್ನು ಅವರಿಗೆ ನೀವು ತುಂಬುವಂತ ಕೆಲಸವನ್ನ ನೀವು ಮಾಡಬೇಕು. ಖಂಡಿತ ಮಹದೇವಪುರ ಕ್ಷೇತ್ರದ ಜನ ನೀವು ಆ ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸದಿಂದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ವಂದಿಸ್ತೀನಿ. ಇಲ್ಲಿರುವಂತವರು ರಾಜಕೀಯ ಉದ್ದೇಶದಿಂದ, ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ರಾಜಕೀಯ ಉದ್ದೇಶದಿಂದ ಇಲ್ಲಿ ಬಂದಿಲ್ಲ. ಇದು ಬಿಜೆಪಿ ಅನ್ನೋದು ಒಂದು ಐಡಿಯಾಲಜಿಕಲಿ ಡ್ರಿವನ್ ಆಗಿರುವಂತಹ ಪಾರ್ಟಿ, ಸೈದ್ಧಾಂತಿಕ ತಳಹದಿ ಇಟ್ಕೊಂಡಿರುವಂತಹ ಪಾರ್ಟಿ. ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿ ವಿನಮ್ರವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಕ್ಷಣಕ್ಕೆ ನಾನು ವೇದಿಕೆಯಿಂದ ನಿರ್ಗಮಿಸಬೇಕು, ನಿಮ್ಮ ಅನುಮತಿಯನ್ನು ಕೂಡ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.